ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಂತಹ ಖ್ಯಾತ ಕ್ರಿಕೆಟಿಗ ಜೈಲ್ ಪಾಲಾಗಿದ್ದಾರೆ. ಹೌದು, ಈ ಘಟನೆ 2022ರಲ್ಲಿ ನಡೆದಿತ್ತು. ಆದ್ರೆ ಇದಕ್ಕೆ ಕೊನೆ ಸಿಕ್ಕಿದ್ದು ಈ ವರ್ಷದ 2023 ಡಿಸೆಂಬರ್ 29 ಅಂದ್ರೆ ನಿನ್ನೆ ಅವ್ರಿಗೆ ಒಂದು ಜೈಲು ಶಿಕ್ಷೆಯನ್ನ ಖಚಿತಪಡಿಸಿದ್ದಾರೆ. ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಅದೆಲ್ಲ ಇನ್ನೂ ಹೇಳಿಲ್ಲ, ಇವತ್ತು ಅದು ನಿರ್ಧಾರ ಆಗುತ್ತೆ. ಅಷ್ಟಕ್ಕೂ ಯಾರು ಈ ಕ್ರಿಕೆಟಿಗ ಅನ್ನೋದಾದ್ರು ಅಂದ್ರೆ ಇವರು ಮೂಲತಃ ನೇಪಾಳದ ಆಟಗಾರ ಆಗಿರುವಂತಹ ಸಂದೀಪ್ ಲಮಿಚಾನೆ ಅವರು. ಸೊ ಸಂದೀಪ್ ಲಮಿಚಾನೆ ಅವರ ವಿರುದ್ಧ ಆಗಸ್ಟ್ 21ರಂದು ಏನು ಒಂದು ಹೋಟೆಲ್ ನಲ್ಲಿ ಒಂದು ಅತ್ಯಾಚಾರ ನಡೀತು 17 ವರ್ಷದ ಬಾಲಕಿಯ ಮೇಲೆ. ಸೊ ಅದನ್ನ ಸೆಪ್ಟೆಂಬರ್ ಅಲ್ಲಿ ಆ ಒಂದು ಕೇಸ್ ನ ರಿಜಿಸ್ಟರ್ ಮಾಡಲಾಗಿತ್ತು ನೇಪಾಳದಲ್ಲಿ. ಸೊ ಕಠ್ಮಂಡುವಿನ ಹೋಟೆಲ್ ಅಲ್ಲಿ ಒಂದು ಘಟನೆ ನಡೆದಿರೋದ್ರಿಂದ ಎಲ್ಲಾ ತನಿಖೆಗಳು ಆದ್ರೂ ಸಹ ಇದಕ್ಕೊಂದು ಕೊನೆ ಅನ್ನೋದು ಸಿಕ್ಕಿರ್ಲಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನ ಮೂಲಕ ಒಂದು ಜಾಮೀನಿನ ಮೇಲೆ ಹೊರಗಡೆ ಸಂದೀಪ್ ಅವರು ಇದ್ರು. ಆದ್ರೆ ಇನ್ನು ನ್ಯಾಯ ಸಿಗ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ ನಮ್ಮ ಭಾರತದಲ್ಲಿ ಸರಿಸುಮಾರು ದಿನಕ್ಕೆ ಈ ರೀತಿಯ ಕೇಸ್ಗಳು ದಾಖಲಾಗ್ತಾನೆ ಇದೆ, ಅತ್ಯಾಚಾರದ ಕೇಸ್ಗಳು. ಆದ್ರೆ ನ್ಯಾಯ ಸಿಗ್ತಾ ಇರೋದು ಕೆಲವೊಂದಿಷ್ಟು ಕೇಸ್ಗಳಿಗೆ ಮಾತ್ರ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ ನಮ್ಮ ಭಾರತದಾಗಿರ್ಲಿ ಅಥವಾ ಜಗತ್ತಿನ ಯಾವುದೇ ಮೂಲೆಯಲ್ಲಾಗಿದ್ರು ಸಹ ಅತ್ಯಾಚಾರ ಎಸಗಿದವನಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂದ್ರೆ ಆ ಶಿಕ್ಷೆ ನೋಡಿ ಬೇರೊಂದು ಹುಡುಗಿಯ ಮೈ ಮುಟ್ಟೋದಕ್ಕೂ ಸಹ ಇನ್ನೊಬ್ರು ಹೆದರ್ಕೊಳ್ಳೋ ತರ ಇರಬೇಕು. ಯಾಕಂದ್ರೆ ನಮ್ಮ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಮಧ್ಯರಾತ್ರಿ 12 ಗಂಟೆಗೆ ಯಾವ ಹೆಣ್ಣು ಮಗಳು ಒಬ್ಬಂಟಿಯಾಗಿ ರೋಡ್ ನಲ್ಲಿ ನಡೆದಾಡ್ತಾಳೋ ಆಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ಆದ್ರೆ ಹಾಡು ಹಗಲೇ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರ್ಬೇಕಾದ್ರೆ ಇನ್ನು ಮಧ್ಯರಾತ್ರಿಯಲ್ಲಿ 12 ಗಂಟೆಗೆ ಯಾವ ಹುಡುಗಿ ಒಬ್ಬಂಟಿಯಾಗಿ ಓಡಾಡೋದಕ್ಕೆ ಸಾಧ್ಯ ಇದೆ? ಇದೇ ಕಾರಣಕ್ಕೆ ಮನೆಯಲ್ಲಿ ನಮ್ಮನ್ನೆಲ್ಲರಿಗೂ ಸಹ ನಿಯಮಗಳನ್ನ ಕಟ್ಟುಪಾಡುಗಳನ್ನ ಹಾಕಿ ಬದುಕ್ತಾ ಇರೋದು. ಹಾಗಿದ್ರೆ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರನ ನೀವೇ ಕಮೆಂಟ್ ಮಾಡ್ಬೇಕು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಜನವರಿ 12ಕ್ಕೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದ ಸಂದೀಪ್ ಅವ್ರನ್ನ ಮತ್ತೆ ವಿಚಾರಣೆ ಮಾಡಿ ಎಲ್ಲಾ ತನಿಖೆಗಳು ಆದ ಮೇಲೆ 2023 ಡಿಸೆಂಬರ್ 29 ಅಂದ್ರೆ ನಿನ್ನೆ ಸಾಬೀತ್ ಆಗಿದೆ. ಅಂದ್ರೆ ಹೌದು, ಇವರಿಂದ ಈ ರೀತಿಯ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ, ಹಾಗಾಗಿ ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಿನ್ನೆ ಕೋರ್ಟ್ನ ಅವಧಿ ಮುಗ್ದ ಕಾರಣ ಇವತ್ತು ಎಷ್ಟು ವರ್ಷಗಳ ಕಾಲ ಆ ವ್ಯಕ್ತಿಗೆ ಅಂದ್ರೆ ಆ ಕ್ರಿಕೆಟರ್ಗೆ ಜೈಲು ಶಿಕ್ಷೆ ಇದೆ ಅನ್ನೋದು ಖಚಿತ ಆಗುತ್ತೆ. ತುಂಬಾ ಚಾಪನ ಮೂಡಿಸಿದ್ರು ಕ್ರಿಕೆಟ್ ಅಲ್ಲಿ ಆ ವ್ಯಕ್ತಿ. ಯಾಕೆಂತಂದ್ರೆ ಒಂದು ಲೆಗ್ ಸ್ಪಿನ್ನರ್ ಆಗಿರೋದ್ರಿಂದ ಆಗಿರ್ಲಿ ಅಥವಾ ತುಂಬಾ ಅವರ ಬೌಲಿಂಗ್ ಸ್ಕಿಲ್ಸ್ ಏನಿತ್ತು, ತುಂಬಾ ಜನ ಅದನ್ನ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಆದ್ರೆ ಈ ರೀತಿಯ ಘಟನೆಯಿಂದಾಗಿ ಅವರ ಒಂದು ಕ್ರಿಕೆಟ್ ಜೀವನ ಐ ಥಿಂಕ್ ಇಲ್ಲಿಗೆ ಅಂತ್ಯ ಹೊಂದುತ್ತೆ ಅಂತ ಕಾಣಿಸ್ತಾ ಇದೆ. ಇದಲ್ಲದೆ ಸಂದೀಪ್ ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಸಹ ಆಡಿದ್ರು, ಡೆಲ್ಲಿ ಕ್ಯಾಪಿಟಲ್ಸ್ ರೀಪ್ರೆಸೆಂಟ್ ಮಾಡಿದ್ರು ಅಂಡ್ ನೇಪಾಳ್ ತಂಡದ ಮಾಜಿ ಕ್ಯಾಪ್ಟನ್ ಸಹ ಹೌದು. ಇದೆಲ್ಲ ಆದ್ರೂ ಸಹ ಒಂದು ಕ್ರಿಕೆಟಿಗಾಗಿ ಅಥವಾ ಒಂದು ಏನಂತ ಹೇಳ್ತೀವಿ ಒಳ್ಳೆ ಮನುಷ್ಯತ್ವ ಉಳ್ಳವ ವ್ಯಕ್ತಿಯಾಗಿ ಈ ರೀತಿಯ ಘಟನೆ ಎಸಗಿದ್ದು ನಿಜಕ್ಕೂ ಯಾರಿಗೆ ಆದ್ರೂ ಸಹ ಕೋಪ ತರುವಂತಹ ವಿಚಾರ ಅಥವಾ ಇನ್ನು ಕಲಗುವಂತಹ ವಿಚಾರನೇ ಹೌದು. ಅದಲ್ಲದೆ ಈಗ ಕಠ್ಮಂಡು ನ್ಯಾಯಾಲಯ ಇವತ್ತು ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ, ಏನೆಲ್ಲ ಶಿಕ್ಷೆಗಳಿದೆ ಅಂತ ಅನ್ನೋದನ್ನ ತೀರ್ಪನ್ನ ನೀಡುತ್ತೆ. ಅದರ ಮುಂದಿನ ಅಪ್ಡೇಟ್ ನಾನು ನಿಮಗೆ ಮಾಡ್ತೀನಿ. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಅನಿಸಿಕೆ ಏನು ಅಥವಾ ನಿಜವಾದ ಸ್ವಾತಂತ್ರ್ಯ ನಮಗೆ ಯಾವಾಗ ಸಿಗುತ್ತೆ ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.